ಕಾರ್ಯಕರ್ತರ ಮೇಲೆ ಭಾರತ್ ಹಿಂದೂ ವಿರೋಧಿ ರಾಜ್ಯದ ಮುಖ್ಯಮಂತ್ರಿಗೆ ಭಾರತ್ ಮಾತಾ ಕಿ ವಂದೇ ನಾಚಿಕೆಟ್ಟ ಕಾಂಗ್ರೆಸ್ ಸರ್ಕಾರಕ್ಕೆ ನಾಚಿಕೆಟ್ಟ ಕಾಂಗ್ರೆಸ್ ಸರ್ಕಾರಕ್ಕೆ ಮೇರೆಗೆ ನಮ್ಮ ಹಿಂದೂ ಕಾರ್ಯಕರ್ತರನ್ನು ಬಂಧಿಸುತ್ತಿರುವುದನ್ನು ಖಂಡಿಸಿ ಇಡೀ ರಾಜ್ಯಾದ್ಯಂತ ರಾಜ್ಯದ ಒಂದು ಸೂಚನೆ ಮೇರೆಗೆ ನಾವು ನಮ್ಮ ಬೀದರ್ ಜಿಲ್ಲೆಯಲ್ಲಿ ಇವತ್ತು ಈ ನೀತಿಗೆಟ್ಟ ರಾಜ್ಯ ಸರ್ಕಾರದ ಇವತ್ತು ಹೋರಾಟವನ್ನು ಹಮ್ಮಿಕೊಂಡಿದ್ದೇವೆ. ಅವಿವೇಕಿ ಮುಖ್ಯಮಂತ್ರಿ ರಾಜ್ಯದ ಹಿಂದೂ ಕಾರ್ಯಕರ್ತರ ಮೇಲೆ ದಬ್ಬಾಳಿಕೆ ಮಾಡುವಂಥ ಮನೋಭಾವ ಉಳ್ಳುವಂಥ ಒಬ್ಬ ನೀಚ ಮುಖ್ಯಮಂತ್ರಿ ಯಾರಾದರೂ ಇದ್ದರೆ ಸಿದ್ದರಾಮಯ್ಯ ಅನ್ನುವಂಥದ್ದು ಇವತ್ತು ಇಡೀ ರಾಜ್ಯಕ್ಕೆಲ್ಲ ದೇಶಕ್ಕೆ ಗೊತ್ತಾಗಿದೆ. 31 ವರ್ಷದ ಹಳೆ ಕೇಸು, ಇವತ್ತು ಹಳೆ ಪ್ರಕರಣವನ್ನು ತೆಗೆದು ಶ್ರೀಕಾಂತ್ ಪೂಜಾರಿ ಅನ್ನುವಂಥ ಒಬ್ಬ ಹಿಂದೂ ಕಾರ್ಯಕರ್ತರಿಗೆ ಬಂಧನ ಮಾಡಿ ಜೈಲಿಗೆ ಕಳಿಸಿರುವಂಥದ್ದು ಇವತ್ತು ಇಡೀ ದೇಶ ನೋಡ್ತಾ ಇದೆ. ಅಯೋಧ್ಯೆಯ ಶ್ರೀರಾಮ ಜನ್ಮಭೂಮಿಯ ಇಷ್ಟು ಇಡೀ ದೇಶದಲ್ಲಿ ಒಳ್ಳೆಯ ವಾತಾವರಣ ಇದ್ದಾಗ ಇವತ್ತು ಅದೇ ಪ್ರಕರಣದಲ್ಲಿ ಬೇಕು ಅಂತ ಹೇಳಿ ಬಂಧನ ಮಾಡಿ ಇಡೀ ರಾಜ್ಯಕ್ಕೆ ಒಂದು ಮೆಸೇಜ್ ಕೊಡಬೇಕು. ಆ ಮೆಸೇಜ್ ಯಾರಿಗೆ ಕೊಡಬೇಕು ಅಂದ್ರೆ ಅವ್ರಿಗೆ ಮತ ಹಾಕ್ಯಾರಲ್ಲ ಅವ್ರ ಬ್ರದರ್ಸ್ಗಳಿಗೆ ಖುಷಿ ಮಾಡಬೇಕು ಅನ್ನುವಂಥ ಕಾರಣಕ್ಕಾಗಿ ಇವತ್ತು ಒಬ್ಬ ಹಿಂದೂ ಕಾರ್ಯಕರ್ತರಿಗೆ ಬಂಧನ ಮಾಡಿದ್ದಾರೆ. ಆದರೆ ಈ ರಾಜ್ಯದ ಮೂರ್ಖ ಮುಖ್ಯಮಂತ್ರಿಗಳಿಗೆ ನಾವು ಹೋರಾಟದ ಮುಖಾಂತರ ಹೇಳಕ್ಕೆ ಇಷ್ಟಪಡ್ತೇವೆ, ನೀವು ಎಷ್ಟೇ ನಿಮ್ಮ ಬ್ರದರ್ಸಿಗೆ ಖುಷಿ ಮಾಡಿದ್ರು ಕೂಡ, ನೀವು ಎಷ್ಟೇ ಕ್ಯಾಬಿನೆಟ್ನಲ್ಲಿಟ್ಟು ನಿಮ್ಮ ಮಂತ್ರಿಗಳ ಕೇಸ್ ವಾಪಸ್ ತೊಗೊಂಡ್ರು ಕೂಡ, ನೀವು ಏಟೇ ನೀಚ ಕೆಲಸ ಮಾಡಿದರೂ ಹಿಂದೂಗಳು ಯಾವತ್ತೂ ಬಗ್ಗೋದು ಇಲ್ಲ, ತಗ್ಗೋದು ಇಲ್ಲ, ನಿನ್ನ ಕಾಲಿಗೆ ಬೀಳುವಂಥ ಪರಿಸ್ಥಿತಿ ಬರೋದಿಲ್ಲ. ಇದು ಈ ರಾಜ್ಯದ ಮುಖ್ಯಮಂತ್ರಿ ತಿಳ್ಕೊಳ್ಬೇಕು. ಅವ್ರು ಒಂದೇ 1 ಪಾಯಿಂಟ್ ಪ್ರೋಗ್ರಾಮ್ ಏನು ಅಂದರೆ ಹಿಂದೂಗಳಿಗೆ ಒತ್ತಿಕ್ಕಬೇಕು, ಹಿಂದೂಗಳಿಗೆ ದಬಸ್ಬೇಕು, ಅವ್ರಿಗೆ ತುಳಿಬೇಕು ಅನ್ನುವಂಥದ್ದು. ಆದರೆ ಇವತ್ತು ಇಡೀ ದೇಶದಾಗ ಹಿಂದೂಮಯ ವಾತಾವರಣದ ನಿನ್ನಂಥ ಯಾರೋ ಒಬ್ಬ ಅವಿವೇಕಿ ತುಳಿದ್ರೆ ಯಾವ ಹಿಂದೂಗಳು ಕೂಡ ನಿನ್ನ ದಬ್ಬಾಳಿಕೆಗೆ ಹೆದರೋರಿಲ್ಲ. ಕಾನೂನು ಮೂಲಕ, ಹೋರಾಟದ ಮೂಲಕ ನಮ್ಮ ಕಾರ್ಯಕರ್ತರಿಗೆ ಹೇಗೆ ಉಳಿಸ್ಕೊಳ್ಬೇಕು ಅನ್ನುವಂಥದ್ದು ನಮ್ಮ ಪಕ್ಷದ ಹಿರಿಯರು, ನಮ್ಮ ಸಂಘಟನೆ ಹಿರಿಯರು, ಪರಿವಾರದ ಹಿರಿಯರು ಚಿಂತೆ ಮಾಡ್ತಾರೆ. ಆದರೆ ನಿಮ್ಗೆ ನೇರವಾಗಿ ಎಚ್ಚರಿಕೆಯನ್ನು ಕೊಡ್ತೇವೆ, ನಿಮ್ಮ ಕೆಟ್ಟ ಕಾಲ ಬಂದಿದೆ. ರಾಜ್ಯ ಸರ್ಕಾರಕ್ಕೆ, ರಾಜ್ಯದ ಮುಖ್ಯಮಂತ್ರಿಗಳಿಗೆ ಕೆಟ್ಟ ಕಾಲ ಬಂದಿದೆ, ಎಚ್ಚೆತ್ತುಕೊಳ್ಳಿ. ಇಲ್ಲ ಅಂದರೆ ನೀವು ಇದರ ಪರಿಣಾಮ ಭೋಗ್ತೀರಿ ಅನ್ನುವಂಥ 2 ಮಾತು ಹೇಳೋಣ. ಹಿಂದೂ ವಿರೋಧಿ ರಾಜ್ಯ ಸರ್ಕಾರಕ್ಕೆ, ಭ್ರಷ್ಟ ಕಾಂಗ್ರೆಸ್ ಸರ್ಕಾರಕ್ಕೆ ಇವತ್ತಿನ ಈ ಹೋರಾಟದ ನೇತೃತ್ವ ವಹಿಸಿದ ನಮ್ಮ ಜಿಲ್ಲಾಧ್ಯಕ್ಷರೇ, ಉಳಿದಂಥ ಎಲ್ಲ ನಮ್ಮ ನಾಯಕರೇ, ಈಗ ತಾನೇ ಇಡೀ ರಾಜ್ಯಾದ್ಯಂತ ರಾಜ್ಯಾಧ್ಯಕ್ಷರ ನೇತೃತ್ವದಲ್ಲಿ ಎಲ್ಲ ಜಿಲ್ಲೆಯಲ್ಲಿ ನಮ್ಮ ಕಾರ್ಯಕರ್ತ ಹಾಗೂ ಅಂದಿನ 32 ವರ್ಷಗಳ ಕರಸೇವಕನಾಗಿ ಒಂದು ಹಿಂದೂ ಸಂಘಟನೆಯಲ್ಲಿ ಪಾಲ್ಗೊಂಡು ಒಂದು ಸೇವಕನಾಗಿ ಕೆಲಸ ಮಾಡಿದಂಥ ಶ್ರೀಕಾಂತ್ ಪೂಜಾರಿ ಅವರನ್ನು ಬಂಧನ ಮಾಡಿದ್ದಕ್ಕೆ ತೀವ್ರವಾಗಿ ಭಾರತೀಯ ಜನತಾ ಪಾರ್ಟಿ ಖಂಡಿಸ್ತದೆ. ರಾಜ್ಯ ಸರ್ಕಾರಕ್ಕೆ ಬೇರೆ ಕೆಲಸ ಇಲ್ಲ, ಸಾಕಷ್ಟು ಬರಗಾಲಿದೆ, ರೈತರ ಹಾಹಾಕಾರ ಇದೆ, ಕುಡಿಲಿಕ್ಕೆ ನೀರಿಲ್ಲ, ದನಗಳಿಗೆ ಮೇವಿಲ್ಲ, ಮತ್ತು SCP TSP ಹಣವನ್ನು ದುರ್ಬಳಕೆ ಮಾಡ್ತಾ ಇದೆ. ನಮ್ಮ SCP TSP SC ST ಜನರಿಗೆ ಇನ್ನೂ ತನಕ ಸ್ಕಾಲರ್ಶಿಪ್ ಸಿಗ್ತಾ ಇಲ್ಲ. ಅದ್ರ ಬಗ್ಗೆ ಚಿಂತನೆ ಮಾಡೋದು ಬಿಟ್ಟು ಹೇಗಾದ್ರೂ ಮಾಡಿ ಹಿಂದೂ ಧ್ವನಿಯನ್ನು ಹತ್ತಿಕ್ಕಬೇಕು, ಹೇಗಾದ್ರೂ ಮಾಡಿ ಹಿಂದೂ ಕಾರ್ಯಕರ್ತರನ್ನು ಭಯದಲ್ಲಿಕ್ಕಬೇಕಂತ ರಾಜ್ಯ ಸರ್ಕಾರ ನೀಚ ಕೃತ್ಯಕ್ಕೆ ಕೈ ಹಾಕಿದೆ. ಇದಕ್ಕೆ ನಾವು ಕ್ಷಮಿಸಲ್ಲ, ಆ ರಾಮ ಕೂಡ ಇವರನ್ನು ಕ್ಷಮಿಸಲ್ಲ. ಯಾಕಂದರೆ ಜನವರಿ 22ನೇ ತಾರೀಕು ಒಂದು ವಿಶ್ವ ಇಡೀ ಅಯೋಧ್ಯೆ ಕಡೆ ನೋಡ್ತಾ ಇದೆ. ನಮ್ಮ ಮರ್ಯಾದೆ ಪುರುಷರು ಶ್ರೀರಾಮನ ಮೂರ್ತಿ ಶಿಲಾನ್ಯಾಸ ಹಾಗೂ ಪ್ರಾಣ ಪ್ರತಿಷ್ಠಾನ ಕಾರ್ಯಕ್ರಮವನ್ನು ಅಲ್ಲಿ ಜರುಗಲಿದೆ. ಆ ಒಂದು ಅದರಲ್ಲಿ ಹೆದರಿಕೆ ಆಗ್ತಾ ಇದೆ ಕಾಂಗ್ರೆಸ್ ಸರ್ಕಾರಕ್ಕೆ, ಮತ್ತು ಸೋನಿಯಾ ಬಾಬಾಗೆ, ರಾಹುಲ್ ಬಾಬಾಗೆ. ಅವ್ರು ಹೇಗಾದರೂ ಮಾಡಿ ಈ ಒಂದು ಏನಾದರೂ ಮಾಡಿದ್ರೆ ಹಿಂದೂ ಕಾರ್ಯಕರ್ತರು ಮನೆಯಲ್ಲೇ ಇರ್ತಾರೆ, ಭಯದ ವಾತಾವರಣದಲ್ಲಿ ಇರ್ತಾರೆ ಅಂತ ಈ ಒಂದು ವಾತಾವರಣ ಸೃಷ್ಟಿ ಮಾಡ್ತಾ ಇದ್ದಾರೆ.
ಎಂದೂ ಹಿಂದೂ ಕಾರ್ಯಕರ್ತರು, ಹಿಂದೂ ಸಮಾಜ ನಮ್ಮ ಸನಾತನ ಧರ್ಮದ ಕಾಲದಿಂದ ಬಂದಂಥ ನಮ್ಮ ಧರ್ಮ, ನಮ್ಮ ದೇಶ. ಇದಕ್ಕೆ ಯಾರನ್ನೂ ಬಗ್ಗಿಸ್ಲಿಕ್ಕಾಗಿಲ್ಲ, ಮುಂದೆನೂ ಬಗ್ಸಲ್ಲ, ಮುಂದೆನೂ ಬಗ್ಗಲ್ಲ. ನಾವು ಬಗ್ಗಲ್ಲ ಜಗ್ಗಲ್ಲ ಅಂತ ನಮ್ಮ ಹಿಂದೂ ಕಾರ್ಯಕರ್ತರು, ನಮ್ಮ ದೇಶ. ಅದಕ್ಕೆ ನಾನು ಹೇಳಕ್ಕೆ ಇಚ್ಛಪಡ್ತೀನಿ ರಾಜ್ಯದ ಮುಖ್ಯಮಂತ್ರಿಯವರಿಗೆ, ಇಂಥ ನೀಚ ಕೃತ್ಯ ಕೈ ಹಾಕಬೇಡಿ, ನಾವು ಕ್ಷಮಿಸಲ್ಲ. ಯಾವಾಗ ರಾಮನ ದೃಷ್ಟಿ ತಮ್ಮ ಮೇಲೆ ಬೀಳ್ತದ ತಾವು ಎಂದೂ ಒಳ್ಳೇದಾಗಲ್ಲ ನಿಮ್ಮ. ಯಾಕಂದ್ರೆ ತಾವು ಅಷ್ಟು ಕೆಟ್ಟದಾಗಿ ರಾಮ ಭಕ್ತರನ್ನು ನೋಡ್ತಾ ಇದ್ದೀರಿ. ಅದಕ್ಕೆ ದೇವ್ರಿಗೆ ಅಂಜಿರಿ, ರಾಜ್ಯ ಸರ್ಕಾರ ದೇವ್ರಿಗೆ ಅಂಜಿರಿ. ತುಷ್ಟೀಕರಣ ನೀತಿ, ಒಂದೇ ಜನಾಂಗಕ್ಕೆ ನಾವು ಎಲ್ಲ ಸೌಲಭ್ಯ ಕೊಡಬೇಕು, ಹಿಂದೂ ಜನಾಂಗ ಹತ್ತಿಕ್ಕಬೇಕು, ಈ ಥರ ಸರಿ ಇಲ್ಲ ಮಾಡೋದು ರಾಜ್ಯ ಸರ್ಕಾರ. ಅದಕ್ಕೆ ತಕ್ಷಣ ರಾಜ್ಯದ ಜನತೆಗೆ, ಹಿಂದೂ ಜನರಿಗೆ ಕ್ಷಮೆ ಯಾಚನೆ ಮಾಡಬೇಕು. ಶೀಘ್ರವೇ ಶ್ರೀಕಾಂತ್ ಪೂಜಾರಿರವರನ್ನು ಬಿಡುಗಡೆ ಮಾಡಬೇಕಂತ ನಾನು ರಾಜ್ಯ ಸರ್ಕಾರಕ್ಕೆ ಒತ್ತಾಯ ಮಾಡ್ತೀನಿ. ಸಾಕಷ್ಟು ಜನ ದೇಶ ವಿರೋಧಿ ಚಟುವಟಿಕೆ ಮಾಡುವಂಥವರಿಗೆ ನಾವು ಕ್ಯಾಬಿನೆಟಲ್ಲಿ ಇಕ್ಕಿ ಬಿಡುಗಡೆ ಮಾಡ್ತೀರಿ. ಭ್ರಷ್ಟ ಉಪಮುಖ್ಯಮಂತ್ರಿಯವರನ್ನ ಕೇಸ್ ವಾಪಸ್ ತಗೋತೀರಿ. ಇದಕ್ಕೆ ಮಾಡ್ಲಿಕ್ಕೆ ನೀವು ಕೆಲಸ ಇದೆ. ಇಂಥ ಒಳ್ಳೆ ಕಾರ್ಯಕರ್ತರನ್ನ 32 ವರ್ಷದ ಹಳೆ ಕೇಸನ್ನು ತಾವು ಮುರುಜೀವ ಕೊಟ್ಟು ಅವರನ್ನು ಒಳ ಹಾಕ್ತೀರಿ. ಇದು ಯಾವ ನ್ಯಾಯ ಸಿದ್ದರಾಮಯ್ಯನವರೇ? ರಾಜ್ಯ ಜನತೆ ತಮಗೆ ಕೇಳ್ತಾ ಇದೆ, ಇಡೀ ಹಿಂದೂ ಸಮಾಜ ತಮ್ಮನ್ನು ಕೇಳ್ತಾ ಇದೆ. ಇದಕ್ಕೆ ತಕ್ಕ ಉತ್ತರ ಮುಂದೆ ಬರುವ ಮೇ ಚುನಾವಣೆಯಲ್ಲಿ. ಅದಕ್ಕೆ ತಾವು ಹೆಂಗೆ ಭಯ ಪಡ್ತಾನೆ ಇದ್ದೀರಿ, ಭಯ ಪಡಬೇಕೇ ಆಗ್ತದೆ. ಮತ್ತೊಂದು ಸಲ, 3ನೇ ಸಲ ದೇಶದ ಚುಕ್ಕಾಣಿ ಸೇವಕನಾಗಿ ನರೇಂದ್ರ ಮೋದಿಜಿಯವರು 3ನೇ ಸಲ ಪ್ರಧಾನಮಂತ್ರಿ ಆಗ್ತಾರೆ. ಮುಂದಿನ ದಿನದಲ್ಲಿ ಯಾರು ಭ್ರಷ್ಟಾಚಾರ ಮಾಡಿದರೆ, ಯಾರು ದೇಶ ವಿರೋಧಿ ಕೆಲಸ ಮಾಡ್ತಾರೆ, ಅವರನ್ನು ತಕ್ಕ ಶಾಸ್ತಿ ಅವರು ಮಾಡ್ತಾರಂತ ಇವತ್ತಿನ ಹೇಳಿ, ಏಕೈಕ ಉದ್ದೇಶವನ್ನ ಇಟ್ಕೊಂಡು ಈ ರಾಜ್ಯದಲ್ಲಿ ಸರ್ಕಾರವನ್ನ ಮಾಡ್ತಾ ಇದೆ. ಅವರಿಗೆ ಬರಗಾಲದ ಕಡೆಗೆ ಗಮನ ಇಲ್ಲ. ಹೇಗಾದ್ರೂ ಮಾಡಿ ದಾರಿ ತಪ್ಪಿಸುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ನಾನಿವತ್ತು ಸಿದ್ದರಾಮಯ್ಯನವರಿಗೆ ಒಂದು ಮಾತು ಹೇಳಿಕ್ಕೆ ಇಚ್ಛೆ ಪಡ್ತೇನೆ. ಬಹುಶಃ ನಿಮ್ಮ ಹೆಸರು ರಾಮಯ್ಯ, ರಾಮ ಇಟ್ಟವರು ಇಟ್ಟಂತ ನಿಮ್ಮ ಹಿರಿಯರು ಕೂಡ ನಿಮ್ಮ ಮೇಲೆ ನಾಚಿಕೆ ಪಡ್ತಿರ್ಬೇಕು ಅಂತೇಳಿ ನನಗೆ ಅನಿಸ್ತದೆ. ರಾಮನ ದರ್ಶನಕ್ಕೆ ಹೋಗ್ತೀರಾ ಅಂತೇಳಿ ಪ್ರಶ್ನೆ ಮಾಡಿದ್ರೆ ನಾನೇ ರಾಮಯ್ಯ ಅಂತ ಹೇಳುವಂತ ಮಾತನ್ನ ತಾವು ಹೇಳ್ತೀರಿ. ವಿಚಿತ್ರವಾದಂತಹ ನೀತಿಯನ್ನ ಸಿದ್ದರಾಮಯ್ಯ ನೀವು ಮಾಡ್ತಾ ಇದ್ರಿ. ಇದು ಸರಿಯಾದಂತಹ ಇದು ಇಲ್ಲ. ಯಾರು ರಾಮನನ್ನ ವಿರೋಧ ಮಾಡಿದ್ದಾರೆ, ಯಾರು ರಾಮನ ದೇವಸ್ಥಾನದ ವಿರೋಧವನ್ನ ಮಾಡಿದ್ದಾರೆ, ಯಾರು ರಾಮನ ಹೋರಾಟ ಮಾಡುವಂತಹ ಕಾರ್ಯಕರ್ತರ ವಿರೋಧವನ್ನ ಮಾಡಿದ್ದಾರೆ, ಅವರ ಸರ್ವನಾಶ ಆಗಿದೆ. ನೀವು ಕಣ್ಣಾರೆ ಕಂಡಿದ್ರ. ರಾಮನನ್ನ ವಿರೋಧ ಮಾಡಿದಂತ ನಿಮ್ಮ ಕಾಂಗ್ರೆಸ್ ಇವತ್ತು ದೇಶದಲ್ಲಿ ಧೂಳಿಪಟ ಆಗಿದೆ. ರಾಮನನ್ನ ವಿರೋಧ ಮಾಡಿದಂತವರು ಇವತ್ತು ಯಾವ ಮಟ್ಟಕ್ಕೆ ಹೋಗಿದ್ದಾರೆ ಜಗತ್ತಿಗೆ ಗೊತ್ತಿದೆ. ಅದಕ್ಕೋಸ್ಕರ ಸಿದ್ದರಾಮಯ್ಯನವರೇ, ನೀವು ದಾರಿ ತಪ್ಪಿಸುವಂತ ಕೆಲಸವನ್ನ ಮಾಡ್ತಾ ಇದ್ರಿ. ಶ್ರೀಕಾಂತ್ ಪೂಜಾರಿ, ನಾನಿವತ್ತು ಹೆಮ್ಮೆಯಿಂದ ಹೇಳ್ತೀನಿ, ಶ್ರೀಕಾಂತ್ ಪೂಜಾರಿ ನಮ್ಮ ಗೆಳೆಯ. ಅವರು ಅಯೋಧ್ಯೆಯ ಹೋರಾಟದಲ್ಲಿ ಭಾಗವಹಿಸಿದ್ರು, ನಾವು ಹೋರಾಟದಲ್ಲಿ ಭಾಗವಹಿಸಿದ್ದೇವೆ. ನಮಗೆ ಹೆಮ್ಮೆ ಇದೆ, ಈ ದೇಶದಲ್ಲಿ ಹುಟ್ಟಿದ್ದೇವೆ. ನಮ್ಮ ಹಿರಿಯರು 500 ವರ್ಷಗಳ ಕಾಲ ತನ್ನ ರಾಮನಿಗಾಗಿ ಹೋರಾಟವನ್ನ ಮಾಡಿದ್ದಾರೆ. ನಮ್ಮ ಸೌಭಾಗ್ಯ ಇದೆ, ಆ ಹೋರಾಟದಲ್ಲಿ ಭಾಗಿಯಾಗುವಂತ ಅವಕಾಶ ನಮಗೆ ಸಿಕ್ಕಿದೆ. ಇವತ್ತು ದೇವಸ್ಥಾನ ಕಣ್ಣಾರೆ ನೋಡುವಂತ ಅವಕಾಶ ಇವತ್ತು ನರೇಂದ್ರ ಮೋದಿಜಿ ಅವರಿಂದ ನಮಗೆ ಸಿಗ್ತಾ ಇದೆ. ಅದಕ್ಕೋಸ್ಕರ ನಾನಿವತ್ತು ಹೇಳಿಕ್ಕೆ ಇಚ್ಛೆ ಪಡ್ತೀನಿ, ನೀವು ದೇಶದ ರಾಜಕಾರಣವನ್ನ ಬಿಡ್ರಿ. ಹಿಂದೂ ಸಂಘಟನೆಗೆ ಕೆಲಸ ಮಾಡುವಂತ ಕಾರ್ಯಕರ್ತ ನಿಮ್ಮ ಹಾಕುವಂತ ಕೇಸಿಗೆ ಹೆದರುವನಲ್ಲ, ನಿಮ್ಮ ಹಾಕುವಂತ ಕೇಸ್ಗಳಿಗೆ ಜಗ್ಗವನಲ್ಲ. 30 ಅಕ್ಟೋಬರ್ 1990 मुलायम सिंह यादव ಹೇಳಿದ್ದ, ನಾವು कार सेवा होने नहीं देंगे, अयोध्या में कार सेवा होने नहीं देंगे. ಆದರೆ ನಮ್ಮ ರಾಮ್ ಭಕ್ತರು 30 ಅಕ್ಟೋಬರ್ 1990 ಇವತ್ತಿಗೂ ಕೂಡ ನೆನಪಿದೆ. ಮುಲಾಯಂ ಸಿಂಗ್ ಯಾದವ್ ಹೇಳಿದ್ದ, ಪರಿಂದಾವಿ ಪರ್ नहीं मार सकता. ಆದರೆ ನಮ್ಮ ರಾಮ್ ಭಕ್ತರು ಆ ಬಾಬರಿ ಢಾಂಚಾ ಮೇಲೆ ಕೇಸರಿ ಬಾವುಟವನ್ನು ಹಾರಿಸಿ ಕಾರ ಸೇವೆಯನ್ನ ಮಾಡಿ ತನ್ನ ಜೀವ ಅರ್ಪಣೆಯನ್ನ ಮಾಡಿದ್ರು ರಾಮನಿಗಾಗಿ. ಇವತ್ತು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ, ರಾಮನ ಹೋರಾಟ ಇವತ್ತಿಂದಲ್ಲ, 3.5 ಲಕ್ಷ ಜನ ನಾವು ಬಲಿದಾನ ಆಗಿದ್ದೇವೆ. ಆಮೇಲೆ ಆ ಧ್ವಸ್ತ ಜಾಗದಲ್ಲಿ ಇವತ್ತು ನಮ್ಮ ನರೇಂದ್ರ ಮೋದಿಜಿ ಅವರ ಹಸ್ತಗಳಿಂದ, ಯೋಗಿ ಆದಿತ್ಯನಾಥ್ ಜಿ ಅವರ ಹಸ್ತಗಳಿಂದ ಇವತ್ತು ಭವ್ಯವಾದಂತಹ ಮಂದಿರ ನಿರ್ಮಾಣ ಆಗಿದೆ. ಜಗತ್ತು ನೋಡುವಂತ ನಿಮ್ಗೆ ಹೆದರಿಕೆ ಆಗ್ತಾ ಇದೆ.
ನಿಮ್ ಮಂತ್ರಿಗಳು ಹೇಳ್ತಾ ಇದ್ದಾರೆ ನಾವು ಲೋಕಸಭೆಗೆ ಹೋಗುವುದಿಲ್ಲ, ನಾವು ಮನೆಯವರು ಲೋಕಸಭೆಗೆ ನಾವು ನಿಲ್ಲಿಸುವುದಿಲ್ಲ ಇವತ್ತು ಹೇಳ್ತಾ ಇದ್ದಾರೆ. ಯಾಕೆ ಗೊತ್ತಾ? ಅವ್ರಿಗೆ ಗೊತ್ತಿದೆ ಈ ಬಾರಿ ದೆಹಲಿಯಲ್ಲಿ ರಾಮ್ ರಾಜ್ಯ ಆಗುವುದು ನಿಶ್ಚಿತ. ಈ ಸಮಯದಲ್ಲಿ ನರೇಂದ್ರ ಸೂರ್ಯ ಚಂದ್ರ ಹುಟ್ಟುವುದು ಎಷ್ಟು ಸತ್ಯನೋ ಅಷ್ಟೇ ಸತ್ಯ ನರೇಂದ್ರ ಮೋದಿಜಿ ಪ್ರಧಾನಮಂತ್ರಿ ಆಗೋದು ಸತ್ಯ. ಸಿದ್ದರಾಮಣ್ಣ ಇನ್ನೊಂದು ಮಾತು ಹೇಳ್ತೀನಿ, 24ರ ನಂತರ ಭಾರತ ಹಿಂದೂ ರಾಷ್ಟ್ರ ಆಗೋದು ಶತಸತ್ಯ ಅನ್ನುವಂತ ಮಾತನ್ನು ಇವತ್ತು ನಾನು ಹೇಳ್ತೀನಿ. ಈ ಮಾತನ್ನ ನಾನು ಹೇಳ್ತಾ ಇದ್ದೀನಿ. 80% ಇರುವಂತ ಹಿಂದೂ ಸಮಾಜಕ್ಕೆ ನ್ಯಾಯ ಸಿಗುವಂತ ಕೆಲಸ ಮುಂದಿನ ದಿನಗಳಲ್ಲಿ ಆಗುತ್ತೆ. ನೀವು ಈ ರೀತಿಯ ದುರ್ಬುದ್ಧಿಯನ್ನ, ಈ ರೀತಿಯ ಹಿಂದೂ ವಿರೋಧಿ ನೀತಿಯನ್ನ, ಭ್ರಷ್ಟರಿಗೆ ರಕ್ಷಣೆ ಮಾಡುವುದು, ಭ್ರಷ್ಟರಿಗೆ ಊಟ ಕೊಡುವುದು, ಇದನ್ನು ನೀವು ಬಿಟ್ಟುಕೊಡಬೇಕು. ಶ್ರೀಕಾಂತ್ ಪೂಜಾರಿಯನ್ನ ಬಿಟ್ಟುಕೊಡಬೇಕು. ಸಂವಿಧಾನ ಇದೆ, ಕಾನೂನಿದೆ. 31 ವರ್ಷದಲ್ಲಿ ಯಾವ್ರೀ ಸ್ವಾಮಿ ಕೇಸ್ ಬರ್ತದೆ? 30 ವರ್ಷದಲ್ಲಿ ಹೆಂಗ್ರಿ ನೀವು ಕೇಸ್ ತೆಗಿತೀರಿ? ಅದಕ್ಕೆ ನೀವು ಕಾನೂನು ವಿರುದ್ಧವಾಗಿ, ಸಂವಿಧಾನ ವಿರುದ್ಧವಾಗಿ ನಡೆಯುವಂತ ಅಧಿಕಾರ ನಿಮಗೆ ದೇಶ ಕೊಟ್ಟಿಲ್ಲ, ಸಂವಿಧಾನ ಕೊಟ್ಟಿಲ್ಲ. ನೀವು ಕ್ಷಮೆಯನ್ನ ಕೇಳಿ ಶ್ರೀಕಾಂತ್ ಪೂಜಾರಿಗೆ ಬಿಡುಗಡೆ ಮಾಡ್ಬೇಕಂತ ಹೇಳಿ ನಾನು ಬೇಡಿಕೆಯನ್ನು ಇಟ್ಟು ಮಾತನ್ನು ಮುಗಿಸ್ತೇನೆ. ಧನ್ಯವಾದ. ನಮ್ಮ ಶ್ರೀಕಾಂತ್ ಪೂಜಾರಿ ಅವರು ಬಂಧನ ಮಾಡಿದ್ದಾರೆ. ಇದರಲ್ಲಿ ಸ್ಪಷ್ಟವಾಗಿ ಅವರ ದುರುದ್ದೇಶ ಎದ್ದು ಕಾಣ್ತಾ ಇದೆ. ಹಿಂದೂ ಪರ ಕಾರ್ಯಕರ್ತರನ್ನು ತೊಂದರೆ ಕೊಡಬೇಕನ್ನೋ ಒಂದೇ ಉದ್ದೇಶದಿಂದ ಅವರು ಕಾರ್ಯ ಮಾಡ್ತಾ ಇದ್ದಾರೆ. ಭಾರತೀಯ ಜನತಾ ಪಾರ್ಟಿ ನಡೆಸ್ತಾ ಇದೆ. 22ನೇ ತಾರೀಕು ನಡೆಯುವಂಥ ರಾಮ ಮಂದಿರದ ಲೋಕಾರ್ಪಣೆಯ ಸಂದರ್ಭದಲ್ಲಿ ಕಾರ್ಯಕರ್ತರಲ್ಲಿ ಗೊಂದಲ ಮೂಡಿಸಬೇಕು ಅನ್ನುವಂಥ ಒಂದು ಕಾರ್ಯಕ್ಕೆ ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯನವರು ಹಿಡಿದಿದ್ದಾರೆ. ಅದಕ್ಕೆ ಪ್ರಬಲವಾಗಿ ಭಾರತೀಯ ಜನತಾ ಪಾರ್ಟಿ ಖಂಡಿಸ್ತದೆ. ಮುಂಬರುವಂಥ ದಿನಗಳಲ್ಲಿ ಇದನ್ನೇ ಒಂದು ಚಾರಿಯನ್ನಾಗಿ ಮಾಡಿಕೊಂಡ್ರೆ ಇಡೀ ನಮ್ಮ ರಾಜ್ಯದಲ್ಲಿ ಮತ್ತು ದೇಶದಲ್ಲಿ ಇದರ ವಿರುದ್ಧ ಹೋರಾಟ ಮಾಡುವಂಥ ಒಂದು ಪ್ರಸಂಗ ತರಬಾರ್ದು ಅನ್ನುವಂಥದ್ದು ಮತ್ತು ಕೂಡಲೇ ಶ್ರೀಕಾಂತ್ ಪೂಜಾರಿ ಅವರನ್ನು ಬಿಡುಗಡೆಗೊಳಿಸಬೇಕಂತ ಈ ಮೂಲಕ ನಾವು ಆಗ್ರಹಪಡಿಸ್ತೇವೆ.